ಇದು ಯಾವ ಅಕ್ಕಿ ಶಾವ್ಗೆನಾ ರವೆ ಶಾವ್ಗೆನಾ ಏನ್ ಶಾವ್ಗೆ ಇದು ಅಕ್ಕಿ ಶಾವ್. ಅಕ್ಕಿ ಶಾವ್ಗೆ. ಓಕೆ. ಸೊ ನೀವು ಪ್ಲೇಬ್ಯಾಕ್ ಸಿಂಗರ್ ಅಂತೂ ಆಗ್ಲಿಲ್ಲ, ಬಟ್ ಯು ಡನ್ ಕೋರಸ್ ಫಾರ್ ಎಷ್ಟೊಂದು ಮೂವೀಸ್ಗೆಲ್ಲ ಹಾಡಿದಿರಲ್ವಾ? ನಿಯರ್ಲಿ 100 ಮೂವೀಸ್. ಮೂವೀಸ್ ಅಲ್ಲ, ಕ್ಯಾಸೆಟ್ ಮತ್ತೆ ಮೂವಿ ಎರಡು ಸೇರಿ. ಓಕೆ. ಸೊ ಇವಾಗ ಇಲ್ಲಿ ನಮಗೋಸ್ಕರ ನೀವೊಂದು ಹಾಡಿ, ನಿಮ್ ಫೇವ್ರೆಟ್ ಸಾಂಗ್ ಹೇಳಿ. ಸೊ ಇವಾಗ ರೀಸೆಂಟ್ ಆಗಿ ನೀವು ಹಾಡೋದಂತಲ್ಲ, ಮೈ ನೇಮ್ ಇಸ್ ಚಿಟ್ಟಸ್ವಾಮಿ, ಸಿಂಗ್ ದಟ್ ಫಾರ್ ಅಸ್. ಅದು ದೇವರಾಣೆ ಅಂತ ನನ್ನ ಮೂವಿ ಇದೆ. ಆಕ್ಚುಲಿ ನನಗೆ ಆ ಸಾಂಗ್ ನ ರಾಘಣ್ಣಕ್ಕೆಲ್ಲ ಆಡಿಸ್ಬೇಕು ಅಂತ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಆಡಿಸ್ಬೇಕು ಅಂತ ತುಂಬಾ ಇಷ್ಟ. ಯಾಕಂದ್ರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಸಿಂಗಿಂಗು ನಂಗೆ ತುಂಬಾ ಇಷ್ಟ. ಅವ್ರ ಸಿಂಗಿಂಗ್ ಸ್ಟೈಲ್ ಇದೆಯಲ್ಲ ಸೂಪರ್, ಹೆಚ್ಚು ಕಮ್ಮಿ ಅದು ಅಣ್ಣವ್ರ ತರನೇ ಇರುತ್ತೆ ಆ ಸ್ಟೈಲ್. ನಂಗೆ ತುಂಬಾ ಆಸೆ ಇತ್ತು, ಒಂದ್ಸರಿ ಕೇಳಕ್ಕೆ ಅಂತ ಹೋದೆ ಅವ್ರನ್ನ. ಅವ್ರೇನ್ ಮಾಡಿದ್ರು, ಇಲ್ಲ ರವಿ ನೀವೇ ಚೆನ್ನಾಗಿ ಆಡ್ತೀರಿ, ನೀವೇ ಹಾಡಿ, ಬೇಡ ನೀವೇ ಹೇಳಿದ್ರು. ಅವರು ಹಂಗೆ ಹೇಳಿದ್ರು. ಸೊ ಮತ್ತೆ ಬಂದು ಹಾಡಿದಾಗ ಅದು ಹಾಡ್ದೆ, ಹಿಟ್ ಕೂಡ ಸೂಪರ್ ಹಿಟ್ ಆಯ್ತು. ಸೊ ಇವಾಗ ಮಟನ್ ನ ಮತ್ತೆ ಸ್ವಲ್ಪ ಕುದಿಸ್ತಾ ಇದ್ದೀರಾ? ಹಾ ಮೇಡಮ್, ಈಗ ಟೊಮೊಟೊ ಹಾಕೋಣ ಸ್ವಲ್ಪ. ಓಕೆ. ಇದು ಮಟನ್ ಮಸಾಲ. ಇದು ಮಟನ್ ಮಸಾಲ ಅಲ್ವಾ? ಮಟನ್ ಮಸಾಲ 1 ಸ್ಪೂನು. ಓಕೆ. ಸ್ವಲ್ಪ 1.5 ಹಾಕ್ತೀನಿ. ಗರಂ ಮಸಾಲ. ಸ್ವಲ್ಪ ತುಪ್ಪ ಹಾಕಿ ಹಾಕ್ಬೇಕು. ಫುಲ್ ಹಾಕ್ಬಿಡೋದಾ? ಇದು ಸಾಕು. ಒಂದು ಮರಳು ಬಂದ ತಕ್ಷಣ ಅದು ಇದು ಮಾಡ್ಕೊಳ್ಳೋದು, ಸೋದಿಸ್ಕೋಬೇಕು. ಓಕೆ, ಬಂದ್ಬಿಡ್ತು ಆಕ್ಚುಲಿ. ಇಲ್ಲಿ ಸುಮ್ಮನೆ ಇದ್ದಾಳೆ, ಮನೆಗೆ ಹೋಗಿ ಹೇಳ್ತಾಳೆ, ಅಮ್ಮ ಸುಮ್ಮನೆ ಇಲ್ಲ, ಕ್ಯಾಮ್ರಾ ಇದ್ದು ಚೈತ್ರ ಇದ್ಲು ಅಂತ ಸುಮ್ಮನೆ ಸ್ಕೋಪ್ ತಗೋತಾ ಇದ್ದ, ಸುಮ್ಮನೆ ಸೌಟ್ ಇಟ್ಕೊಳ್ಳೋನು, ಸುಮ್ಮನೆ ಕುಕ್ಕರ್ ತಿರುವುದು, ಇದೆಲ್ಲ ಮಾಡ್ತಿರ್ತಿದ್ದ. ಇದನ್ನ ಈಗ ಅದಕ್ಕೆ ಮಿಕ್ಸ್ ಮಾಡೋಣ. ಓಕೆ. ನೀರು, ಸ್ವಲ್ಪ ನೀರು. ಸ್ವಲ್ಪ ಮೊಸರು ಹಾಕಿ ಮೇಡಮ್. 2 ಸ್ಪೂನ್. 2 ಸ್ಪೂನ್ ಅಷ್ಟು ಸಾಕು. ಸೊ ಇದೇನು ರವಿ ಅವರು ಡಯಟ್ ಕಾನ್ಶಿಯಸ್, ಅವ್ರ ಅನ್ನ ತಿನ್ನಲ್ಲ, ಅದಕ್ಕೆ ಡಯಟ್ ಮಾಡ್ತಿರ್ತಾರೆ. ನಾವು ಬಂದ್ರೆ ಯಾವ ಡಯಟ್ ಇಲ್ಲ. ನಾನು ಹೇಳ್ತೀನಿ ಬಿಡು, ನೀ ಆಕ್ಚುಲಿ ಏನಂತಂದ್ರೆ ಡಯಟ್ ಮಾಡೋ ಟೈಮಲ್ಲಿ ಮಾಡ್ತೀನಿ. ಅದು ಬಿಟ್ರೆ ನೆಕ್ಸ್ಟ್ ಇಲ್ಲ ಅಂತ ಗೊತ್ತಾದ್ಮೇಲೆ ಒಂದಷ್ಟು ದಿನ ನಿಲ್ಸ್ಬೇಕು ಅಂತ ಶುರು ಮಾಡಿದ್ಮೇಲೆ ರಾಕ್ಷಸ್ ಅಂತಾರ ತಿಂತಾ ಇರ್ತೀನಿ. ಏನ್ ಅನ್ನ ಬಿಟ್ಟಿರೋದು ನಂಗೆ ಸ್ವಲ್ಪ ಕಷ್ಟ. ಅನ್ನ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ಈ ಡಯಟ್ ಏನ್ ನನಗೂ ಇಷ್ಟ ಇಲ್ಲಪ್ಪ. ಯಾಕಂದ್ರೆ ಬರ್ತಾ ಇದೇನಾಗ್ತದೆ, ನಾವು ಈ ಆಹಾರಗಳನ್ನ ಹೇಟ್ ಮಾಡೋ ಸ್ಥಿತಿ ಬರಕ್ ಶುರು ಆಗುತ್ತೆ. ಯಾಕಂದ್ರೆ ಇದೆಲ್ಲ ಮಿಸ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಎಲ್ಲ ತಿನ್ಬೇಕು. ನಮ್ದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಾಲಿಸಿ, ಚೆನ್ನಾಗಿ ತಿನ್ನಿ, ಮೈನ ಬರ್ನ್ ಮಾಡಿ ಅಂತ. ಸೊ ಬಟ್ ಯು ಆರ್ ವೆರಿ ಮಚ್ ಇನ್ಸ್ಪೈರ್ಡ್ ಬೈ ಡಾಕ್ಟರ್ ರಾಜ್ಕುಮಾರ್ ಅನ್ಸುತ್ತಲ್ಲ? ಡೆಫಿನೆಟ್ಲಿ. ಸೊ ಅವ್ರ ತರ ಚೆನ್ನಾಗಿ ಏನ್ ಬೇಕಾದ್ರೂ ತಿನ್ಬೇಕು, ಜಿಮ್ಗೆ ಹೋಗಿ ಚೆನ್ನಾಗಿ ಬರ್ನ್ ಮಾಡ್ಬೇಕು, ಅದು ನನ್ನ ಪಾಲಿಸಿ. ಸೊ ಇವಾಗ ಒಂದ್ ಅರ್ಧ ನಿಂಬೆಹಣ್ಣು ಹಾಕಿದ್ವಿ ಕೊನೆಯದಾಗಿ. ಈಗ ಕೊತ್ತಂಬರಿ ಸೊಪ್ಪು, ಪುದೀನ, ಇದು ಸಾಕು. ಪುದೀನ. ಚೈತ್ರ ಅವರೇ, ಮಿಕ್ಸ್ ಆಗಿದೆ. ಈಗ ಸರ್ವಿಂಗ್ ಬೋಲ್. ಓಕೆ. 1 ಸ್ಪೂನ್ ತುಪ್ಪ. 1 ಸ್ಪೂನ್ ತುಪ್ಪ. 1 ಸ್ಪೂನ್ ಆಯಿಲ್. 1 ಸ್ಪೂನ್ ಆಯಿಲ್, 2 ಹಾಕ್ಬೇಕಾ? ಸ್ವಲ್ಪ ಕಾಯಿ, ಕರ್ಬೇವಿನ ಸೊಪ್ಪು.
ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮ್ಮ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫುಲ್ ಹಾಕ್ಬಿಡಿ. ಹಾಕಿ ಸುಮ್ಮನೆ ಮೇಲ್ಗಡೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಕರಿಬೇವು. ಸೊ ವೀಕ್ಷಕರೇ, ಶಾವ್ಗೆ ಮಟನ್ ಪಲಾವ್ ರೆಡಿ ಆಗಿದೆ. ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ನೋಡ್ಕೊಂಡ್ ಬನ್ನಿ. ನಾವಿದನ್ನ ನಮ್ಗೆ ಆಕ್ಚುಲಿ ಡೈನಿಂಗ್ ಟೇಬಲ್ ಕರೀತಾ ಇದೆ ಬಾ ಅಂತ. Let's go. ಶಾವ್ಗೆ ಮಟನ್ ಪಲಾವ್. ಶಾವ್ಗೆ 200 ಗ್ರಾಂ, ಮಟನ್ ಅರ್ಧ ಕೆಜಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು 1 ಟೀ ಚಮಚ, ಕಸ್ತೂರಿ ಮೇಥಿ 2 ಟೀ ಚಮಚ, ಮರಾಠಿ ಮೊಗ್ಗು 4, ಅನಾನಸ್ ಹೂವು 2, ಎಣ್ಣೆ, ಈರುಳ್ಳಿ ಅರ್ಧ ಬಟ್ಲು, ಪಲಾವ್ ಎಲೆ 4, ಚಕ್ಕೆ 2 ತುಂಡು, ಲವಂಗ 2, ಹಸಿಮೆಣಸಿನಕಾಯಿ 3, ಅರಿಶಿಣ ಅರ್ಧ ಟೀ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ ಅರ್ಧ ಟೀ ಚಮಚ, ಗರಂ ಮಸಾಲ 2 ಟೀ ಚಮಚ, ತುಪ್ಪ 2 ಟೀ ಚಮಚ, ಮೊಸರು 2 ಟೀ ಚಮಚ, ಕರಿಬೇವು 10 ಎಲೆ. ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಪುದೀನ, ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು ಹಾಕಿ ರುಬ್ಬಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ಈರುಳ್ಳಿ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಏಲಕ್ಕಿ, ಪಲಾವ್ ಎಲೆ, ಚಕ್ಕೆ, ಲವಂಗ, ಹಸಿಮೆಣಸಿನಕಾಯಿ, ಮಟನ್, ಚಿಟಿಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಕಸ್ತೂರಿ ಮೇಥಿ, ರುಬ್ಬಿಕೊಂಡ ಮಿಶ್ರಣ ಹಾಕಿ 3 ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಪಾತ್ರೆಗೆ ನೀರು ಹಾಕಿ ಕಾದ ಬಳಿಕ ಶಾವಿಗೆ ಹಾಕಿ ಬೇಯಿಸಿಕೊಂಡು ಶೋಧಿಸಿಕೊಳ್ಳಿ. ಪಾತ್ರೆಗೆ ಬೇಯಿಸಿಕೊಂಡ ಶಾವಿಗೆ, ಚಾಟ್ ಮಸಾಲ, ಮಟನ್ ಮಸಾಲ, ಗರಂ ಮಸಾಲ, ತುಪ್ಪ ಹಾಕಿ ಕಲಸಿ 1 ಸುತ್ತು ಫ್ರೈ ಮಾಡಿಕೊಂಡು ನಂತರ ಮಟನ್ ಮಿಶ್ರಣಕ್ಕೆ ಹಾಕಿ ಬಳಿಕ ಮೊಸರು, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ಕಲಸಿ ಬಳಿಕ ತುಪ್ಪದಲ್ಲಿ ಹುರಿದುಕೊಂಡ ಕರಿಬೇವು, ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದ್ರೆ ಶಾವಿಗೆ ಮಟನ್ ಪಲಾವ್ ರೆಡಿ ಟು ಸರ್ವ್. ಈಗ ಶಾವ್ಗೆ ಮಟನ್ ಪಲಾವ್ ತಿನ್ನುವ ಸಮಯ. ನೀವಿಬ್ರು ಅಡಿಗೆ ಮಾಡಿದ್ದೀರಾ? ಅಟ್ಲೀಸ್ಟ್ ನಾನು ಬಡಿಸ್ತೀನಿ. ನೀವು ಕುಕ್ಕರ್ ಕುಟ್ಟಿದ್ದೀನಿ, ಸ್ವಲ್ಪ ಅದೇನೋ ಚೆಲ್ದೆ, ಅದೆಲ್ಲ ಸ್ವಲ್ಪ ಎಡಿಟ್ ಮಾಡ್ಬಿಟ್ರಪ್ಪ. ಮಾಡ್ಸಕ್ ಬರುತ್ತಲ್ವಾ? ಬರ್ತ್ ಸಾಕು, ರೆಡಿ ತಿನ್ನೋಣ? ಮಾಡೋಣ. ಸದ್ಯ ನನ್ನ ಬಿರಿಯಾನಿನೇ ಇದು. ನನ್ನ ಮರ್ಯಾದೆ ಉಳಿಸಿದ್ಲು. ಥ್ಯಾಂಕ್ಸ್. ವೆರಿ 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 ಟೇಸ್ಟಿ, ವೆರಿ ಟೇಸ್ಟಿ. ಓಕೆ, ಸೊ ಇವಾಗ ನಿಮ್ಗೊಂದು ಕ್ವೆಶ್ಚನ್. ನೀವು ಬಟ್ ನಿಮಗ್ ಸಿಲಿಲಲ್ಲಿನಲ್ಲಿ ಆ ಕ್ಯಾರೆಕ್ಟರ್ ಇಷ್ಟನೇ ಆಗಿರ್ಲಿಲ್ವಂತ? ಹೌದು. ಏಕೆ? ಇಲ್ಲ, ನನಗೆ ಒಂದು 24 ಸೀರಿಯಲಲ್ಲೂ ಕೂಡ ನಾನು ಒಂದು ನೆಗೆಟಿವ್ ರೋಲ್ಸ್ ಜಾಸ್ತಿ ಮಾಡ್ತಿದ್ದೆ, ವಿಲನ್ ರೋಲು. ಆಮೇಲೆ ಸಾಫ್ಟ್, ಒಂದು ಫ್ಯಾಮಿಲಿ ಒಳಗಡೆ ತುಂಬ ಸಾಫ್ಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೆ. ಎಲ್ಲ ಒಳ್ಳೊಳ್ಳೆ ರೋಲ್ಸ್. ಇದ್ದಕ್ಕಿದ್ದಂಗೆ ಅವರು ಕಾಮಿಡಿ ಮಾಡಬೇಕು ನಮ್ಮ ಇದರಲ್ಲಿ. ನಾನು ಇಲ್ಲ, ಖಂಡಿತವಾಗ್ಲೂ ನನ್ನ ಕೈಲಾಗಲ್ಲ, ನನಗೆ ಕಾಮಿಡಿ ಮಾಡೋಕ್ಕೆ ಬರೋದೇ ಇಲ್ಲ ಅಂತ ನಾನು ಹೇಳಿದೆ. ಎಷ್ಟು ಹೇಳಿದ್ರು ಕೇಳಲಿಲ್ಲ ಅವರು. ಇಲ್ಲ, ಮಾಡೋದೇ ಇಲ್ಲ ಅಂತ ನಾನು ನೇರವಾಗಿ ಹೇಳಿ ಕಳಿಸ್ದೆ. ಅದಾದ್ಮೇಲೆ ಮತ್ತೆ ಬಂದ್ರು ಇದೇ ಥರ ಒಂದು 5-6 ಸರಿ ಬಂದು ಕೊನೆಗೆ ಕಮಿಟ್ ಮಾಡಿಸಿದ್ರು. ಬಟ್ ನಾನು ಅದು ಮಾಡಿದಾಗೆಲ್ಲ ಎಷ್ಟೋ ಜನರಿಗೆ ಗೊತ್ತೋ ಗೊತ್ತಿಲ್ಲ ನನಗೆ, ಬಟ್ ನಾನು ಇಷ್ಟನೇ ಇಲ್ಲದೆ ಮಾಡಿದಂಥ ಪಾತ್ರ ಅದು. ಅಷ್ಟು ಫೇಮಸ್ ಆಯ್ತು. ಅಷ್ಟು ಫೇಮಸ್. ನೋಡಿದ್ರಾ? ಇವನ್ ನನಗೆ ತುಂಬಾ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಇಡೀ ಕನ್ನಡ ಇಂಡಸ್ಟ್ರಿಯ, ಸಿನಿಮಾ ಇಂಡಸ್ಟ್ರಿ ಎಲ್ಲಾ ಸ್ಟಾರ್ಗಳು ಅದನ್ನ ನೋಡ್ತಾ ಇದ್ರು ಅಂತ. ಎಸ್ಪೆಷಲಿ ನನಗೆ ಗ್ರೇಟ್ ಒಂದು ಕಾಂಪ್ಲಿಮೆಂಟ್ ಅವಾರ್ಡ್ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ಫ್ಯಾನ್ ಆಗಿದ್ರು ಅಂತ. ಸೊ ಚಿಕ್ಕಂದಿಂದ ಹೂಸ್ ಫ್ಯಾನ್ ಯು ವರ್? ನೀವ್ ಯಾರ್ ಫ್ಯಾನ್ ಆಗಿದ್ರು? At the end of the day, he watched your work. ಇದನ್ನ ಬೇರೆ ಯಾರು ಹೇಳಿದ್ದಿಲ್ಲ, ಸ್ವತಃ ಪಾರ್ವತಮ್ಮ ಅವರೇ ನನಗೆ ಮತ್ತೆ ಸಂಗೀತನಿಗೆ ಹೇಳಿದ್ದು. ಒಂದೇ ಒಂದ್ಸರಿ ಅವ್ರು ಬದುಕಿದಾಗ ಬರ್ಬೇಕಾಯ್ತಪ್ಪ, ನೀನು ಅಂದ್ರೆ ಪ್ರಾಣ ಅವ್ರಿಗೆ. ನನಗೆ ಅವ್ರನ್ನ ಮೀಟ್ ಮಾಡಕ್ಕೆ ಚಾನ್ಸೇ ಸಿಗ್ಲಿಲ್ಲ. ಅದು ಹೇಗೆ ಹೋಗೋದು, ಯಾಕಂದ್ರೆ ಅವ್ರು ನಾವು ಅನ್ಕೊಂಡು ನನಗೆ ಅವರು ದೇವ್ರ ಸಮಾನ. ಹಿಂಗೆ ಹೋಗಿ ಮೀಟ್ ಮಾಡೋದು, ಯಾರು ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಅನ್ನೋದೆಲ್ಲ ತಲೆಯಲ್ಲಿತ್ತು. ಆಮೇಲೆ ನಮ್ಮ ಸೀರಿಯಲಲ್ಲಿ ಎಲ್ಲಿ ನೋಡ್ತಾರೆ ಅಂತ ಅವ್ರು. ಇವನ್ ಪಾರ್ವತಮ್ಮ ಅವ್ರು ಹೇಳಿದ್ದು, ಅವ್ರು ವಾಕಿಂಗ್ ಟೈಮೇ ಚೇಂಜ್ ಮಾಡ್ಬಿಟ್ಟಿದ್ರು ಅಂತ. ಗೊತ್ತಿರಲ್ಲ, ಫಸ್ಟ್ ಮನೆ ಸುತ್ತ ವಾಕ್ ಮಾಡ್ತಿದ್ರು ಅವರು. ಆಗ ಮಕ್ಕಳು ಯಾವಾಗಲೂ ನಗವ್ರಂತೆ ಕರೆಕ್ಟ್ 8 ಗಂಟೆಗೆ. ಒಂದ್ಸರಿ ಬಂದ್ಬಿಟ್ಟು, ಏನು ಪಾರ್ವತಿ ಮಕ್ಕಳೆಲ್ಲ ಹಾಗೆ ನಗ್ತಾರೆ, ಏನದು ಅಂತ ಕೇಳಿದಾಗ, ಇಲ್ಲ ಹಂಗೆ ಒಂದು ಸಿಲಿಲಲ್ಲಿ ಅಂತ ಒಂದು ಸೀರಿಯಲ್ ಬರುತ್ತೆ, ಅದು ನೋಡಿ ಎಲ್ಲ ತುಂಬ ಚೆನ್ನಾಗಿದೆ ಕಂಡ್ರಿ, ತುಂಬ ತಮಾಷೆ ಅಂತ. ಸೊ ಇವರು ಒಂದಿನ ಕೂತ್ಕೊಂಡು ನೋಡಿದ್ರಂತೆ. ಆಮೇಲೆ ಪೂರ್ಣಿಮಾ ಅವ್ರು ಜಾಯ್ನ್ ಆದ್ರು ಈ ಮಾತಿಗೆ, ಅವ್ರು ಹೇಳಿದ್ರ ಆಮೇಲೆ ಕೂತ್ಕೊಂಡು ನೋಡಿದಾಗ ಅವರು ತುಂಬಾ ಖುಷಿಯಾಗಿ ಅವ್ರು ವಾಕಿಂಗ್ ಟೈಮ್ನ ಚೇಂಜ್ ಮಾಡ್ಕೊಂಡ್ರಂತೆ. ಸೊ ಆದ್ಮೇಲೆ 9 ಗಂಟೆಗೆ ವಾಕ್ ಮಾಡಕ್ ಹೋಗ್ತಿದ್ರು ಅಂತ ಹೇಳಿದ್ರು. ಆಮೇಲೆ ವಿಷ್ಣು ಸರ್ ಅಂತೂ ನಮ್ಮ ಇಡೀ ಟೀಮ್ ಅನ್ನ ಕರೆದು ಪಾರ್ಟಿ ಕೊಟ್ಟಿದ್ರು. ಇಲ್ಲಿ ಇದರಲ್ಲಿ ಒಂದು ಟೆನ್ನಿಸ್ ಕ್ಲಬ್ ಅಂತಿದೆ, ಅಲ್ಲಿ ಕರೆದು ನಮ್ಮ ಇಡೀ ಸಿಲಿಲಲ್ಲಿ ಟೀಮ್ ಅನ್ನ ಕರೆದು ಎಲ್ರಿಗೂ
ಎಲ್ಲ ಆರ್ಟಿಸ್ಟ್ಗಳನ್ನ ಹೊಗಳಿ, ಎಸ್ಪೆಷಲಿ ನನ್ನ ಹೊಗಳಿ, ಆಮೇಲೆ ಕೂರಿಸಿ ಎಲ್ರಿಗೂ ಒಂದು ದಿನ ಒಂದ್ ನೈಟ್ ಫುಲ್ ಪಾರ್ಟಿ. ಸಿ ನಿಮಗ್ ಮಾಡಕ್ಕೆ ಇಷ್ಟ ಇಲ್ದೇ ಇರೋದನ್ನ ನೀವು ಮಾಡಿ ಅದ್ರಲ್ಲಿ ಅಷ್ಟು ಶಬಾಷ್ ಅನಿಸ್ಕೊಳ್ಳೋದು ರಿಯಲಿ ನಿಜವಾಗ್ಲೂ ಖುಷಿ ಆಗತ್ತೆ ಕೇಳಿದ್ರೆ. ಏನೋ ಯಾರ್ ಫ್ಯಾನ್ ಇವ್ರಾಗಿದ್ರು, ಅವ್ರ ಕರೆದು ಇವ್ರ ಫ್ಯಾನ್ ಆದ್ರು, ಅದೆಲ್ಲ ಗೊತ್ತಾಗುತ್ತೆ. ಅಂಡ್ ಮಾಡ್ಬಾರ್ದು ಅಂತ ಇದ್ದಿದ್ ರೋಲಲ್ಲಿ ನೀವು ಮಾಡಿ ಅದ್ರಲ್ಲಿ ಅಷ್ಟೊಂದು ಫೇಮಸ್ ಆಗಿ, ಇಟ್ಸ್ ಆಲ್ ಡೆಸ್ಟಿನಿ ಅಂಡ್ ಇಟ್ಸ್ ಆಲ್ ಹಾರ್ಡ್ ವರ್ಕ್ ಅಂಡ್ ಆಮೇಲೆ ಪ್ರತಿ ಸರಿ ಆಕ್ಟ್ ಮಾಡುವಾಗ ಬರೀ ಸಿಡ್ಕೊಂಡು ಆಕ್ಟ್ ಮಾಡಿರೋದು. ಅದನ್ನ ಆ ಪಕ್ಕದಲ್ಲಿರೋ ಮಂಜು ನಿಂಗ್ ನೋಡೋದು, ಇನ್ನೊಬ್ರು ನಿಂಗ್ ನೋಡೋದು, ಎಲ್ಲ ಬರೀ ಸಿಡ್ಕೊಂಡೆ. ನಿಜವಾದ ಕೋಪ ಅದು. ಹಿಂಗೆಲ್ಲ ಮಾಡಿಸ್ತಾರೆ ನನ್ನ ಕೈಲಿ ಅಂತ. ಅದು ನಿಜ. 1020 ಎಪಿಸೋಡ್ ಮಾಡಿದ್ದೀನಿ. 1020 ಎಪಿಸೋಡಲ್ಲೂ ಹಿಂಗೆ ಕೋಪ ಮಾಡ್ಕೊಂಡೇ ಮಾಡಿರೋದು ನಾನು. ಹೊರಗಡೆ ನೋಡಿದ ಜನಕ್ಕೆ ಅದೇ ಕಾಮಿಡಿ ಆಗ್ಬಿಡ್ತು. ಅದು ನನ್ನ ಹಣೆ ಬರ. ಅಂದ್ರೆ ನಾನು ಕೋಪ ಮಾಡ್ಕೊಂಡಿದ್ನ ಯಾರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಇವಾಗ ಮನೇಲಿ ಸೀರಿಯಸ್ ಆಗಿ ತಗೋತಾರೆ, ನೀವು ಕೋಪ ಯಾರು ತಗೊಳ್ಳಲ್ಲ ಚೈತ್ರ, ಯಾರು ಸೀರಿಯಸ್. ನಾನು ಕೋಪ ಮಾಡ್ಕೊಂಡು ನಕ್ಬಿಡ್ತು. ಸಂಗೀತ ಜ್ವರ ನಕ್ಕೇ ಬಿಡ್ತಾಳೆ. ಅವಳು ನಗು ನೋಡಿ ನನ್ಗೆ ಪಿತ್ತ ಎಲ್ಲ ನೆತ್ತಿಗಿರ್ಬಿಟ್ಟು ಕೋಪ ಇದ್ದಿದ್ದು ನನಗೂ ನಗುಗೊಂಬಿಟ್ಟು ಆ ಕಡೆ ಎಲ್ಲ ತಿರ್ಕೊಂಡು ನಗ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತೆ. ನನಗೆ ನಡೆಯೋದೇ ಇಲ್ಲ. ನನ್ನ ಕೋಪನ ಬಹಳ ಸಿಲ್ಲಿಯಾಗಿ ತಗೊಂಡ್ಬಿಟ್ರು ಎಲ್ರು. ಸೊ ಹೋಯ್ತು, ಕೋಪಕ್ಕೆ ಬೆಲೆನೇ ಇಲ್ಲ. ವಿಶ್ವಾಮಿತ್ರನ್ ತರ ಇದ್ದೆ ನಾನು, ನಕ್ಷತ್ರಿಕನ್ ತರ ಆಗ್ಬಿಟ್ಟೆ ಅವ್ರನ್ನ. ಸರಿ ಇವಾಗ ಮುಗೀತು, ಕೈ ತೊಳ್ಕೊಳಕ್ ಹೋಳ ಕೈ ಅಂತ. ಥ್ಯಾಂಕ್ ಯು ಮಮತಾ ಅವರೇ. ಯಮ್ಮಿ, ಟೇಸ್ಟಿ, ಡಯಟ್ ಫ್ರೆಂಡ್ಲಿ ಶಾವ್ಗೆ ಮಟನ್ ಪಲಾವ್ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿರೋದು ಅನ್ಸುತ್ತಲ್ಲ, ಹೇಗೆ ಅನಿಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಅಷ್ಟೇ, ನಂಗೆ ತುಂಬಾ ಇಷ್ಟ ಆಯ್ತು ಓಕೆ ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸ್ಬೇಕು ಅಂತ. ಓಕೆ, ಅದಕ್ಕೆ ಅಣ್ಣ ಒಂದು ಚಾನ್ಸ್ ಕೊಡ್ಸಿ. ಥ್ಯಾಂಕ್ ಯು ಸೋ ಮಚ್ ಮಮತಾ ಅವರೇ, ನೀವು ಬಂದಿದ್ದು. ಒಳ್ಳೆ ಭವಿಷ್ಯ ಇದೆ, ಹೋಗು. ಸೊ ನಿಮ್ಗೆ ಇಷ್ಟ ಆಯ್ತಾ? ತುಂಬಾ ಇಷ್ಟ. ನಾ ಹೇಳಿದ್ನಲ್ಲ ಅವಾಗಲೇ, ಅವಳು ತುಂಬಾ ಚೆನ್ನಾಗಿ ಆಕ್ಚುಲಿ ಅಡುಗೆ ಮಾಡ್ತಾಳೆ. ನನಗೆ ಸ್ಪೆಷಲಿ ನನ್ಗೆ ಏನು ಆಕ್ಚುಲಿ ಒಂದ್ ಏನಾದ್ರೂ ಇಷ್ಟ ಆಗ್ಬಿಟ್ರೆ ಪ್ರತಿ ಸರಿ ಅದನ್ನೇ ಫಾಲೋ ಮಾಡೋದು ನನಗೆ. ನಾನು ಯಾವಾಗ್ಲೂ. ಸೊ ವೀಕ್ಷಕರೇ, ನಾಳೆನೂ ರವಿಶಂಕರ್ ಅವರು ನಮ್ ಜೊತೆ ಇರ್ತಾರೆ. ನಾಳೆ ಯಾರು ಬರ್ತಾರೆ ನೋಡೋಣ. ಸೊ ಈಗ ಒಂದ್ ಕ್ಲೂ ಕೊಡ್ತೀನಿ ನಿಮ್ಗೆ. ನಾಳೆ ಯಾರು ಬರ್ತಾರೆ ಅಂದ್ರೆ, ಅವರು ಇಬ್ರು ಚಪ್ಲಿನಲ್ಲಿ ಹೊಡೆದಾಡಿದ್ರಂತೆ. ಕಲ್ಲು ಚಪ್ಪಲಿ ತಗೊಂಡ್ ಹೊಡೆದಾಡಿದ್ರಂತೆ. ಆಮೇಲೆ ಇವ್ರು ಕಾವೇರಿ ಗಲಾಟೆಗೋಸ್ಕರ ಜೈಲ್ಗೆ ಹೋಗಿದ್ದಾಗ ಅವ್ರು ಇವ್ರನ್ನ ನೋಡ್ಕೊಂಡು ಆಡ್ಕೊಂಡು ನಕ್ಕಿದ್ರಂತೆ. ಸೊ ಯಾರು ಇವ್ರು? ಸೊ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ನಾನು ನಿಮ್ಮ ಮನೆ ಮಗಳು ಚೈತ್ರ, ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗೌಡ. ನಮ್ಮ ಕಡೆಯಿಂದ ಬಾಯ್. ಬಾಯ್. See you tomorrow.